ಈಗ ನೀವು ಕೇಳುವ ಸುದ್ದಿ ಇದೆ ಅಲ್ಲ, ಬೇರೆ ಎಲ್ಲೂ ಕೇಳಿರದಂತ ಸುದ್ದಿ. ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಇದು. ಇಡೀ ಒಂದ್ ರೀತಿಯಲ್ಲಿ ನಿಜವಾದ ಅರ್ಥದಲ್ಲಿ ಕಾನೂನು ವ್ಯವಸ್ಥೆ ಬೆಚ್ಚಿ ಬೀಳ್ಬೇಕಾಗಿರುವಂತ ಸುದ್ದಿ ಇದು. ಸೆಂಟ್ರಲ್ ಜೈಲಲ್ಲಿ ಏನ್ ನಡೀತಾ ಇದೆ, ದರ್ಶನ್ ಅಂತವ್ರು ಒಳಗಡೆ ಹೋದ್ಮೇಲೆ, ಪ್ರಜ್ವಲ್ ಅಂತವ್ರು ಒಳಗಡೆ ಹೋದ್ಮೇಲೆ ಅನೇಕ ಹೂರಣಗಳು ಹೊರಗಡೆ ಬರ್ತಾ ಇದೆ. ಎಲ್ಲೂ ಇಲ್ಲದ ಸುದ್ದಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಈ ಸುದ್ದಿ ಕೇಳಿದ್ರೆ ಬೆಚ್ಚಿ ಬೀಳೋದು ಗ್ಯಾರಂಟಿ. ಪರಪನಾಗ್ರಹಾರ ಜೈಲಲ್ಲಿ ಹಾಗಾದ್ರೆ ಏನಾಗ್ತಾ ಇದೆ? ಮೊಬೈಲ್ ಸೇಲ್ ಮಾಡ್ಲಾಗ್ತಾ ಇದೆ, ಮಾರಾಟ ಮಾಡ್ಲಾಗ್ತಾ ಇದೆ. ಎಲ್ಲೆಲ್ಲ ಇಟ್ಕೊಂಡು ಬಂದು ಮೊಬೈಲ್ ನ ಮಾರಾಟ ಮಾಡ್ತಾ ಇದ್ದಾರೆ. ಇದೇನ್ ಜೈಲು ಸಂತೆ ಮಾರ್ಕೆಟ್ ಆಗೋಯ್ತು ಅನ್ನೋ ಹಂಗೆ ಪರಪನಾಗ್ರಹಾರ ಜೈಲ್ ಒಳಗಡೆ ಮೊಬೈಲ್ ಸೇಲ್ ನಡೀತಾ ಇದೆ, ಮೊಬೈಲ್ ವ್ಯಾಪಾರ ನಡೀತಾ ಇದೆ. ಮೊಬೈಲ್ ಮಾರಾಟ ಮಾಡಿನೇ ಲಕ್ಷ ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್. ಕದ್ದು ಮುಚ್ಚಿ ಮೊಬೈಲ್ ತಗೊಂಡೋಗೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಹೆಂಗ್ ತಗೊಂಡು ಹೋಗ್ತಾರೆ ನೋಡಿ. ಮೊಬೈಲ್ ಇಟ್ಟ ಜಾಗವನ್ನ ಪತ್ತೆ ಮಾಡಿದ್ದೆ ರೋಚಕ. ಅದು ಕೂಡ ಪತ್ತೆ ಆಗಿದೆ. ಖೈದಿಯೊಬ್ಬನ ಗುದದ್ವಾರದಲ್ಲಿ ಮೊಬೈಲ್ ಇತ್ತು. ಯಪ್ಪ ದೇವ್ರೆ, ಏನೇನ್ ಮಾಡ್ತಾರೆ ನೋಡಿ. ಜೈಲೊಳಗಡೆ ಸ್ಕ್ಯಾನ್ ಮಾಡುವಾಗ ಸಿಕ್ಕಾಕೊಂಡ್ಬಿತ್ತು. ಪರಪನಾಗ್ರಹಾರ ಜೈಲೊಳಗಡೆ ಮೊಬೈಲ್ ಮಾರಾಟ ಎಗ್ಗಿಲ್ಲದೆ ನಡೀತಾ ಇದೆಯಾ. ಲಕ್ಷ ಲಕ್ಷ ಸಂಪಾದನೆ ನಡೀತಾ ಇದೆ. ಹೊಟ್ಟೆ ಒಳಗೆ ಇಟ್ಕೊಂಡು, ಗುದದ್ವಾರದಲ್ಲಿ ಇಟ್ಕೊಂಡು ಹೋಗುವಂಥದ್ದು ಎಂತೆಂಥದ್ದೆಲ್ಲ ನಡೀತಾ ಇದೆ. ಇದು ಜೈಲ ಅಥವಾ ಇಲ್ಲೇ ಹೊಸ ಹೊಸ ಅಪರಾಧಗಳು ನಡೀತಾ ಇದೆಯಾ ಅನ್ನೋಂಥ ಅನುಮಾನ ಬರ್ತಾ ಇದೆ. ಪ್ರತಿನಿಧಿ ನವೀನ್ ಶೆಟ್ಟಿ ಕೆರಾಡಿ ಕನೆಕ್ಟ್ ಆಗಿದ್ದಾರೆ. ನವೀನ್, ನಿಜಕ್ಕೂ ಆಶ್ಚರ್ಯ ಅಂತ ಅನ್ಸುತ್ತೆ. ಎಲ್ಲೆಲ್ಲ ಇಟ್ಕೊಂಡು ಮೊಬೈಲ್ ತಗೊಂಡೋಗಿ ಮಾರಾಟ ಮಾಡಿ ಏನ್ ಸೆಂಟ್ರಲ್ ಜೈಲ, ಸೆಂಟ್ರಲ್ ಮಾರ್ಕೆಟ್ ಆಗೋಗಿದ್ಯಾ? ನವೀನ್, ಏನೆಲ್ಲ ನಡೀತಾ ಇದೆ, ಒಂದು ಚಿತ್ರಣ ಕೊಡಿ. ಶ್ರೀಲಕ್ಷ್ಮಿ, ನಿಜವಾಗ್ಲೂ ನೀವು ಹೇಳಿದ ಹಾಗೆ ಈ ಒಂದು ಪರಪನಾಗ್ರಹಾರ ಕೇಂದ್ರ ಕಾರಾಗೃಹ ಏನಿದೆ, ಇಲ್ಲಿ ನಡೆಯುವಂಥ ಅವ್ಯವಹಾರಗಳು ಎಲ್ಲಿಯೂ ನಡೆಯೋದಿಲ್ವಾ ಅನ್ನೋ ಒಂದು ಪ್ರಶ್ನೆ ಎದುರಾಗುತ್ತೆ. ಯಾಕಂತ ಹೇಳಿದ್ರೆ ಈಗ ಈ ರಿಪಬ್ಲಿಕ್ ಕನ್ನಡದಲ್ಲಿ ಬರುವಂಥ ಈ ವರದಿ ಏನಿದೆ ಅಂತಂದ್ರೆ, ನಾವೇನು ಈ ಒಂದು ಸುದ್ದಿಯನ್ನು ಬಿತ್ತರ ಮಾಡ್ತಾ ಇದ್ದೀವಿ. ಈ ಒಂದು ಸುದ್ದಿ ಏನಿದೆ ಇದು ಎಕ್ಸ್ಕ್ಲೂಸಿವ್ ಆಗಿದ್ದು, ಜೊತೆಗೆ ಈ ಒಂದು ವರದಿಯನ್ನು ನೋಡಿದ್ರೆ ಎಂಥವರು ಕೂಡ ಬೆಚ್ಚಿಬಿಡಬೇಕು. ಜೊತೆಗೆ ಕೇಂದ್ರ ಏನು ಈ ಒಂದು ಕಾರ್ಯಾಚರಣೆ ಏನಂತಂದ್ರೆ ಕರ್ನಾಟಕ ರಾಜ್ಯ ಕೈಗಾರಿಕಾ ಭದ್ರತೆಯ ಪಡೆಯ ಪೊಲೀಸರೇನು ಪರಪನಾಗ್ರಹಾರ ಜೈಲಿನಲ್ಲಿದ್ದಾರೆ, ಇವರ ಒಂದು ಕಾರ್ಯವೈಖರಿ ನಿಜವಾಗ್ಲೂ ಮೆಚ್ಚಲೇಬೇಕು. ಯಾಕಂತ ಹೇಳಿದ್ರೆ ಜೈಲಿಗೆ ಬರುವಂತಹ ಪ್ರತಿಯೊಂದು ಕೈದಿಯನ್ನು ಇದೇ ಒಂದು ಭದ್ರತಾ ಪಡೆಯ ಪೊಲೀಸರೇನಿರ್ತಾರೆ ಜೈಲಿನಲ್ಲಿ, ಇವರು ತಪಾಸಣೆ ಮಾಡ್ತಾರೆ. ಈ ಒಂದು ಆರೋಪಿಯು ಅಷ್ಟೇ, ರಘುವೀರ್ ಅನ್ನೋ ಆರೋಪಿ ಏನಿದ್ದಾನೆ, ಈತನನ್ನ ಬೆಂಗಳೂರಿನ ನ್ಯಾಯಾಲಯಕ್ಕೆ ಈತನನ್ನ ಕರ್ಕೊಂಡು ಹೋಗಿರಲಾಗಿರುತ್ತೆ. ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗಿದ್ದ ಪೊಲೀಸ್ ಪೇದೆ ಕೃಷ್ಣ ಇವರನ್ನ ಇಲ್ಲಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಬರುವಂತ ಒಂದಷ್ಟು ಕೆಲಸ ಮಾಡ್ತಿರ್ತಾರೆ. ಆದ್ರೆ ಜೈಲಿಗೆ ಬಳಿ ಮಧ್ಯಾಹ್ನ 3 ಗಂಟೆಗೆ ಬಂದ ಸಂದರ್ಭದಲ್ಲಿ ಭದ್ರತಾ ಪಡೆಯ ಪೊಲೀಸರು ಏನ್ ಮಾಡ್ತಾರೆ, ಈತನನ್ನ ತಪಾಸಣೆ ಅಂದ್ರೆ ಅಲ್ಲಿ ಸ್ಕ್ಯಾನ್ ಆಗುತ್ತೆ, ಏನೇ ಬಂದರೂ ಸಹ ಸ್ಕ್ಯಾನ್ ಆಗುತ್ತೆ. ಈ ಸಂದರ್ಭದಲ್ಲಿ ರಘುವೀರ್ನು ಕೂಡ ಸ್ಕ್ಯಾನ್ ಮಾಡಿದಾಗ ಈತನ ಹಿಂಬದಿಯಲ್ಲಿ ಸೈರನ್ ಹೊಡ್ಕೊಳ್ಳುತ್ತೆ. ಏನಂತ ಹೇಳಿದ್ರೆ ಆ ಒಂದು ಸ್ಕ್ಯಾನ್ ಮಾಡುವ ಮಷೀನ್ ಸೌಂಡ್ ಬರುತ್ತೆ. ಆ ಒಂದು ಸಂದರ್ಭದಲ್ಲಿ ಆತನನ್ನ ಇನ್ನಷ್ಟು ತಪಾಸಣೆಗೆ ಒಳಪಡಿಸುವ ಕೆಲಸವನ್ನ ಮಾಡ್ತಾರೆ. ಪೊಲೀಸರು ಆತನನ್ನ ವಶಕ್ಕೆ ಪಡಿತಾರೆ. ಈ ಸಂದರ್ಭದಲ್ಲಿ ಒಂದು ಗಂಟೆ ಆಗೋಗುತ್ತೆ ಆತನನ್ನ ವಶಕ್ಕೆ ಪಡ್ಕೊಂಡು. ಆಗ ಆತನಿಗೆ ಹೊಟ್ಟೆ ನೋವು ಪ್ರಾರಂಭ ಆಗುತ್ತೆ. ಹೊಟ್ಟೆ ನೋವು ಪ್ರಾರಂಭ ಆಗೋದ ಕಾರಣ ಏನಂತ ಹೇಳಿದ್ರೆ, ಈ ಒಂದು ಆರೋಪಿ ಏನಿದ್ದಾನೆ ಪರಪನಾಗ್ರಹಾರ ಜೈಲಿನ ಒಳಗಡೆ ಮಾರಾಟ ಮಾಡೋದಕ್ಕೆ ಅಂತ ಹೇಳಿ ಅಂತಂದ್ರೆ ಒಂದು ಮೊಬೈಲ್ ಅನ್ನ ಜೈಲಿನ ಒಳಗಡೆ ತಗೊಂಡೋಗಿ ಯಾರಿಗಾದ್ರೂ ಕೊಟ್ರೆ ಆ ಒಂದು ಫೋನ್ ಬೆಲೆ ಅಂದ್ರೆ ಕೆಚಡ ಕಂಪನಿಗೆ ಸೇರಿದ ಚಿಕ್ಕ ಚಿಕ್ಕ ಫೋನ್ ಬರುತ್ತೆ. ಈ ಒಂದು ಫೋನ್ ಅನ್ನ ತನ್ನ ಗುದದ್ವಾರದ ಮೂಲಕ ಹೊಟ್ಟೆ ಒಳಗಡೆ ಇಟ್ಕೊಂಡೋಗಿ ಒಂದು ಫೋನ್ಗೆ 2 ರಿಂದ 3 ಲಕ್ಷ ರೂಪಾಯಿಗೆ ಮಾರಾಟ ಮಾಡೋದಕ್ಕೆ ಸಂಚು ಮಾಡ್ತಾನೆ. ಆದ್ರೆ ಪೊಲೀಸರು ಇದೆಲ್ಲವನ್ನ ಭೇದಿಸಿ ಆತನನ್ನ ವಶಕ್ಕೆ ಪಡೆದಾಗ ಹೊಟ್ಟೆ ಒಳಗಡೆ ಮೊಬೈಲ್ ಇಟ್ಕೊಂಡಿರೋದು ಗೊತ್ತಾಗುತ್ತೆ. ಅದನ್ನ ಗುದದ್ವಾರದಿಂದ ಆತ ಹೊರಗಡೆ ತೆಗಿಬೇಕು ಅಂತೇಳಿ ಸಂಚನ್ನ ರೂಪಿಸಿ ಜೈಲಿಗೆ ತಗೊಂಡು ಹೋಗೋದಕ್ಕೆ ಮುಂದಾಗಿದ್ದ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ.